ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನ್ ನಿಮ್ಮ ಧಾರವಾಡ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರಾದ್ರೂ ಹೊಸಬ್ರು ಇದ್ರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ 100K ಸಬ್ಸ್ಕ್ರೈಬರ್ಸ್ ಮುಟ್ಟೋನು. ನಾನು ನಿಮ್ಮ ಧಾರವಾಡ ಹುಡುಗನ, ಉತ್ತರ ಕರ್ನಾಟಕದವ, ನಿಮ್ಮ ಭಾಷೆ ಒಳಗನ ಮಾತಾಡಕತ್ತೀನಿ. ಬರ್ರಿ ಇವತ್ತಿನ ಜಾಬ್ ಅಪ್ಡೇಟ್ ಏನೈತಪ್ಪ ಅಂತಂತಂದ್ರ, ನಿಡ್ಯಾ ಕಂಪ್ನಿದ ಹೈರಿಂಗ್ ನಡ್ಯಾದತಿ ಇಲ್ಲ ಅಂತ ಕೇಳಾಕತ್ತಿದ್ರಿ ಬಹಳಷ್ಟು ಮಂದಿ. ನಿಡ್ಯಾ ಕಂಪ್ನಿ ಹೈರಿಂಗ್ ಯಾವ ರೀತಿ ಮಾಡ್ಕೋತೈತಿ ಅಂತ ನಿಮ್ ಮುಂದೆ ಶೇರ್ ಮಾಡ್ಕೋತೇನೆ ಇವತ್ತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಏನ್ ಯೋಚನೆ ಮಾಡಿರ್ತೀರಿ ಅಂತಂದ್ರೆ, ಇಲ್ಲೊಂದು ಕಂಪನಿ ರೆಡಿ ಆಗತೈತಿ, ಇದೊಂದು ದೊಡ್ಡ ಕಂಪನಿ ಆಗಿರೋದ್ರಿಂದ ಎಲ್ಲರಿಗೂ ಕೆಲಸ ಸಿಗ್ತೈತಿ ಅಂತ ಅನ್ಕೊಂಡಿರ್ತೀರಿ. ಅಲ್ಲಿ ಏನಾಕೇತಪ್ಪ ಅಂತಂದ್ರೆ, ಅದ ರೆಡಿ ಆದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ಅದು ಉಲ್ಟಾ ಪಲ್ಟಾ ಆಗಿ ಹೋಗ್ಬಿಡ್ತೈತಿ. ಯಾಕಪ್ಪ ಅಂತಂದ್ರೆ, ನೀವು ಅದ ಕಂಪನಿ ಮುಂದೆ 10 ಸಲ ಅಡ್ಡಾಡಿದ್ರು ನಿಮ್ಮ ಆಸೆ ಕನಸುಗಳು ಏನೋ ನುಚ್ಚು ನೂರು ಆಗಿಬಿಡ್ತಾವ. ಇದನ್ನೇ ದೊಡ್ಡ ಅಗಾದೇನಲ್ಲ, ಬಟ್ ಚಲೋ ಕಂಪನಿ ಮಿಸ್ ಮಾಡ್ಕೊಂಡಿವಲ್ಲ ಅಂತ ಫೀಲ್ ಆಕೈತಿ. ಯಾಕಪ್ಪ ಅಂತಂತಂದ್ರೆ, ಎಲ್ಲಾ ಕಂಪನಿಗೂ ಅದರದೇ ಆದ ಒಂದ್ ಎಜುಕೇಶನ್ ಮ್ಯಾಲ ಮತ್ತ ಟೆಕ್ನಿಕಲ್ ಫೀಲ್ಡ್ ಮ್ಯಾಲ ಮತ್ತ ಅದ ಯಾವ ಕಂಪನಿ ಅಲ್ಲಿ ಏನ್ ಮೇನ್ ಪ್ರಾಡಕ್ಟ್ ರೆಡಿ ಆಕೈತಲ್ಲ ಅಂತ ಟೆಕ್ನಿಷಿಯನ್ಸ್ ಗಳನ್ನ ಕರೆಸ್ತಾರ ಅವ್ರ. ನಿಮಗ ಇದ್ದಿದ್ ಹೇಳಿಬಿಡ್ತೇನೆ, ದಯವಿಟ್ಟು ಯಾರು ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಹೆಂಗಂತಂದ್ರ ಹೋಗೋದು ರಿಸ್ಯೂಮ್ ಕೊಡೋದು ಒಂಥರ ನಮ್ ಭಾಷೆ ಒಳಗ್ ಹೆಂಗಾಗೈತಂದ್ರ ಒಂಥರ ನಾಯಿಗಳು ಹೋಗಿ ನಿಂತಂಗ ಆಗಿಬಿಡ್ತೈತಿ. ದಯವಿಟ್ಟು ಕ್ಷಮೆ ಇರ್ಲಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ನಾನು ಆ ವರ್ಡ್ ಯೂಸ್ ಮಾಡಬಾರ್ದೆ. ಯಾಕೆ ಯೂಸ್ ಮಾಡಕತ್ತೇನಪ್ಪ ಅಂತಂದ್ರೆ, ನಾನು ಕನ್ನಡ ನೋಡ್ಬಿಟ್ಟಿನಿ. ಅಲ್ಲಿ ಏನಾಗತೈತಪ್ಪ ಸದ್ಯ ಮಟ್ಟಿಗೆ ಅಂತಂದ್ರೆ, ಹೋಗಿ ರೆಸ್ಯೂಮ್ ಕೊಡ್ತೀರಿ, ಸಿದ್ಧಾ ಹೋಗೋದು ಬಿಡ್ತಾರೆ. ಆ ರೆಸ್ಯೂಮ್ ಒಳಗೆ ನಿಮ್ ಬಯೋಡಾಟಾ ಇರ್ತೈತಿ, ಎಷ್ಟೋ ಫೀಲ್ ಇರ್ತಾವ. ಹಂಗೆ ಹೇಳಾಕತ್ತೀನಿ, ಕಷ್ಟಪಟ್ಟ ದುಡಿ ಜೀವಗಳಿಗೆ ಯಾವತ್ತೂ ಬೆಲೆ ಸಿಕ್ಕಿಲ್ಲ, ಎಲ್ಲಿಯೂ ಬೆಲೆ ಸಿಕ್ಕಿಲ್ಲ. ನಿಮಗೆ ಇದ್ದಿದ್ದು ಹೇಳ್ಬಿಡ್ತೇನೆ ನಾನು. ದಯವಿಟ್ಟು ಕ್ಷಮೆ ಇರ್ಲಿ. ನನ್ನ ಫ್ಯಾಮಿಲಿಗೆ ನಾನು ಅಂದಿಲ್ಲ. ಯಾಕ ವರ್ಡ್ ಯೂಸ್ ಮಾಡಿದ್ಯಪ್ಪ ಅಂತಂದ್ರೆ, ಅದು ಒಂದು ದೊಡ್ಡ ಕಂಪನಿ ಆಗಿರೋದ್ರಿಂದ, ನಿಡ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಆಟೋಮೇಷನ್ ಕಂಪನಿ, ಇದೊಂದು ಮಷಿನರಿ ಕಂಪನಿ ಆಗಿರೋದ್ರಿಂದ MNC ಕಂಪನಿ ಇದೆ. ಇದೊಂದು ಜಪಾನ್ ಕಂಪನಿ. ಮೊನ್ನೆ MB ಪಾಟೀಲ್ ಸರ್ ಬಂದ್ ಉದ್ಘಾಟನೆ ಮಾಡಿದ್ರೆ ಕಂಪನಿ ಏನೋ ಸ್ಟಾರ್ಟ್ ಆಗೈತಿ, ತಕ್ಕ ಮಟ್ಟಿಗೆ ಸ್ಟಾರ್ಟ್ ಆಗೈತಿ, ಪೂರ್ತಿ ಸ್ಟಾರ್ಟ್ ಆಗಿಲ್ಲ. ಇನ್ನು ಪ್ಲಾಂಟ್ ವೃದ್ಧಿ ಮಾಡಂತಾರ, ಅಂದ್ರೆ ಇನ್ಕ್ರೀಸ್ ಮಾಡಾಕತ್ತಾರ, ಅಂದ್ರ ಕಟ್ಟಾಕತ್ತಾರ. ಇನ್ನ ಕಟ್ಟು ಕಾರ್ಯನ ಐತಿ. ಅದ್ರೊಳಗನ ಹಿಂದಿಂದ ಚಲೋ ಮಾಡ್ಕೊಂತನ ಬರಾಕತ್ತಾರ. ಸೈಟ್ ಪೂರ ಚಲೋ ಐತಿ. ಸದ್ಯ ಮಟ್ಟಿಗೆ ಯಾವ್ಯಾವ ಎಜುಕೇಶನ್ ಆದವ್ರನ್ನ ಕೆಲ್ಸಕ್ಕೆ ತಗೋಕತ್ತಾರಪ್ಪ ಅಂತಂದ್ರೆ, ಡಿಪ್ಲೊಮಾದಾರನ್ನ ತಗೋತಾರ, IT ಆದಾರ ಸೆಕೆಂಡ್ರಿ, ಮುಂದ IT ಆದಾರಿಗೆ ಹೈರಿಂಗ್ ಬಂದ್ರೆ ನಾ ಹೇಳ್ತೇನೆ. ಸದ್ಯ ಮಟ್ಟಿಗೆ ಡಿಪ್ಲೊಮಾದಾರನ್ನ ತಗೋಕತ್ತಾರ. ಮೊನ್ನೆ JSS ಕಾಲೇಜ್ ಒಳಗ KLE ಡಿಪಾರ್ಟ್ಮೆಂಟ್ ಒಳಗನ BA ಆದವ್ರನ್ನ ತಗೊಂಡ್ರ. ಹಂಗ ಈ ಸಲ ಡಿಪ್ಲೊಮಾ ಕ್ಯಾಂಡಿಡೇಟ್ಗಳನ್ನ ತಗೋತಾರ. ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಆ ಕಂಪನಿ ಸ್ಟಾರ್ಟ್ ಆಗಿರೋದನ್ನ ಮತ್ತೆ ಸ್ಟಾರ್ಟ್ ಆಗೈತಿ. ಆ ಕಂಪನಿ ಡಿಪ್ಲೊಮಾ ಕ್ಯಾಂಡಿಡೇಟ್ ಗಳಿಗೆನ ರೆಡಿ ಆದಂಗ ಆಗೈತಿ ಸದ್ಯ ಮಟ್ಟಿಗೆ. ಯಾರೆಲ್ಲ BA BCom ಡಿಗ್ರಿ BBA ಅವರೆಲ್ಲಾ ಮಾಡಿದ್ರಲ್ಲ ತಲೆಯನ್ ತೆಗೆದೋಗುದ್ ಬಿಡ್ರಿ. ಯಾಕಪ್ಪ ಅಂತಂದ್ರ ಅಲ್ಲಿ ವೇಕೆನ್ಸಿ ನಮಗಂತೂ ಇಲ್ಲೇ ಇಲ್ಲ. ನಾನು BA ಕ್ಯಾಂಡಿಡೇಟ್, ನಮಗಂತೂ ವೇಕೆನ್ಸಿ ಇಲ್ಲೇ ಇಲ್ಲ. ಅದಕ್ಕ ಹೋಗಿ 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 ನಿಂದಿರ್ಬೇಡ್ರಿ. ಅಂತದೇನ್ರ ಅಪ್ಡೇಟ್ ಬಂದ್ರ ಮುಂದೊಂದ್ ದಿನ ಪಕ್ಕಾ ಬರ್ತೈತಿ. ಇದ ಒಂದ್ 6-7 ತಿಂಗಳು ದಾಟ್ಲಿ, ಕಂಪನಿ ಕಂಟಿನ್ಯೂ ಆಗಿ ರನ್ ಆಗ್ಲಿ, ಗೊತ್ತಾಕತಿ. ಯಾಕಪ್ಪ ಅಂತಂದ್ರೆ, ಇವಾಗ ಕೊಡ್ತಿರೋ ಅಲ್ಲಿ ಸಿಸ್ಟಮಿಗೆ ಅಲ್ಲಿ ಕ್ಯಾಂಡಿಡೇಟ್ಗಳು ಮತ್ತೆ ಅಲ್ಲಿ ಕಾರ್ಮಿಕರು ನಿಂದ್ರುದಿಲ್ಲ. ನನಗ್ ಅನ್ಸೋರ್ ಮಟ್ಟಿಗೆ, ನನಗ್ ಬಂದ ಮಾಹಿತಿ ಪ್ರಕಾರ, ಅಲ್ಲಿರುವ ಕ್ಯಾಂಡಿಡೇಟ್ಗಳಿಗೆ ನಾನು ಮಾತಾಡ್ಸಿರೋ ಪ್ರಕಾರ, ಅವ್ರು ನನಗ್ ಹೇಳಿದಿರೋ ಪ್ರಕಾರ ಅಲ್ಲಿ ನಿಂದ್ರುದಿಲ್ಲ. ಅದ್ರ ಸಂಬಂಧ ನಿಮಗ ಇದ್ದಿದ್ ಹೇಳ್ಬಿಡ್ತೇನೆ ನಾನು. ಸದ್ಯ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ, ಹಂಗ ಯಾವುದೇ ರೀತಿ ಏಜೆನ್ಸಿನೂ ಇಲ್ಲ. ರೆಡೆಕ್ಸ್ ಅಂತ ಒಂದ್ ಯಾವ್ದೋ ಒಂದ್ ಐತಿ, ರೆಡೆಕ್ಸ್ ಅಲ್ಲ, ಒಂದ್ ಯಾವ್ದೋ ಕಾಂಟ್ಯಾಕ್ಟ್ ಹೌಸ್ ಕೀಪಿಂಗ್ ಅಷ್ಟೇ ಮೇಂಟೈನ್ ಮಾಡತೈತಿ. ಹೌಸ್ ಕೀಪಿಂಗ್ ಚಲೋ ಐತಿ. 16,000 ರೂಪಾಯಿ ಸ್ಯಾಲ್ರಿ, SIPF ಕಟ್ ಆಗಿ ಬರತೈತಿ. ಮತ್ತ ಇವಾಗ ಒಳಗ ಎಂಪ್ಲಾಯೀಸ್ ಗಳಿಗೆ ಏನೈತಿಪ್ಪ ಅಂತಂದ್ರ, ಅವರೆಲ್ಲ ಮೈಗ್ರೆಂಟ್. ಹೆಂಗ್ ಮೈಗ್ರೆಂಟ್ ಅಂತಂದ್ರ, ಔಟ್ ಆಫ್ ಸ್ಟೇಟ್ ದವ್ರನ್ನ ಫಸ್ಟ್ ಹೈರಿಂಗ್ ಮಾಡ್ಕೊಂಡ್ಬಿಟ್ಟಾರಲ್ಲಿ. ಕನ್ನಡದವ್ರು ಕಡಿಮೆ ಅದಾರ. MNC ಕಂಪನಿ ಆಗಿರೋದ್ರಿಂದ ಅವ್ರಿಗೆ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳು ಅದಾರಲ್ಲ, ಅವ್ರನ್ನ ತಗೊಂಡ್ಬಿಟ್ಟಾರ. ಈಗ ಆಲ್ರೆಡಿ ಟೀಮ್ ಪೂರ ಬಿಲ್ಡ್ ಆಗಿಬಿಟ್ಟೈತಿ. ಎಕ್ಸಿಕ್ಯೂಟಿವ್ಸ್ ಆಗ್ಲಿ, ಸೀನಿಯರ್ ಎಕ್ಸಿಕ್ಯೂಟಿವ್ಸ್, ಮ್ಯಾನೇಜರ್ಸ್, ಪ್ಲಾಂಟ್ ಹೆಡ್, ಇವೆಲ್ಲಾ ಪೂರ ಕಂಪನಿನ ಹೈರಿಂಗ್ ಮಾಡ್ಕೊಂಡ್ಬಿಟ್ಟೈತಿ. ಅವ್ರದ್ದೇನ್ ಸ್ಯಾಲ್ರಿ ಐತಿ, ಅವ್ರದೆಲ್ಲಾ ಪ್ಯಾಕೇಜ್ ಗೀಕೇಜ್ ಎಲ್ಲಾ ಪೂರ 100% ಆಗಿ ಡನ್ ಆಗೈತಿ. ಈಗ ಏನ್ ಬೇಕಾಗಿದ್ದಾರಪ್ಪ ಅಂತಂದ್ರೆ,
ಎಂಪ್ಲಾಯಿಗಳು ಬೇಕಾಗಿದ್ದಾರೆ. ಅದು ಕಂಪ್ನಿ ಥ್ರೂ ಬೇಡ ಅವ್ರಿಗೆ, ಏಜೆನ್ಸಿ ಥ್ರೂ ಬೇಕ. ಈ ಇನ್ಕತಕ ಕಂಪ್ನಿ ಥ್ರೂ ಎಷ್ಟು ಬೇಕಲ್ಲ ಅಷ್ಟು ಮಂದಿನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಈಗ ಅವ್ರು. ಇವಾಗ ಏಜೆನ್ಸಿ ಥ್ರೂ ಹುಡುಕಾತಿದ್ದಾರೆ. ಯಾಕಿಷ್ಟು ರಾವಾಗಿ ಮಾತಾಡ್ತಾ ಇದೀನಿಪ್ಪ ಅಂತಂದ್ರೆ ಅಲ್ಲಿ ನಾವು HR ಕನೆಕ್ಟ್ ಆದ್ರೂ ಯಾರು ರೆಸ್ಪಾನ್ಸ್ ಮಾಡಾಕತ್ತಿಲ್ಲ. ಹೋಗಿ ರೆಸ್ಯೂಮ್ ನಾನು ಕೊಟ್ಟು ಬಂದೀನಿ, ಅದು ಸೀದಾ ಡಸ್ಟ್ಬಿನಿಗೆ ಹೋಗೈತಿ. ಇದ್ದಿದ್ದೇನು ಹೇಳ್ಬೇಕಪ್ಪ ಅಂತಂದ್ರೆ ಅದ್ರ ಸಂಬಂಧ ಇಷ್ಟು ರಾವಾಗಿ ಮಾತಾಡಕತ್ತೀನಿ. ಒಂದ್ ಸ್ವಲ್ಪ ಅವ್ರು ಏನಾದ್ರು ನೋಡಿದ್ರಪ್ಪ ಅಂತಂದ್ರೆ ಇದ್ರೊಳಗೆ ಏನ್ ನಂದೇನು ಇದೆಲ್ಲ ಫಾಯ್ದೆ ಇಲ್ಲ. ಯಾಕಪ್ಪ ಅಂತಂದ್ರೆ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅಂತ ಕೇಸ ಇದೊಂದು ವಿಡಿಯೋ ಮಾಡಾಕತ್ತೀನಿ ನಾನು. ಹಂಗ ಬಹಳಷ್ಟು ಮಂದಿ ನನಗೆ ರಿಪ್ಲೈ ಮಾಡಿದ್ರೆ, ಬಟ್ ನೋ ಅಪ್ಡೇಟ್, ಅಲ್ಲಿ ಏನು ಅಪ್ಡೇಟ್ ಇಲ್ಲೇ ಇಲ್ಲ. ಆದಷ್ಟು ನನ್ನ ಫ್ರೆಂಡ್ಸ್ನು ಅಲ್ಲಿ ಕೆಲಸ ಮಾಡ್ತಾರ, ಆ ಕೆಲಸ ಮಾಡೋರ್ ಸತ್ಯಕ್ಕ ನನಗೆ ಹೇಳಿದ್ದಾರೆ, ಬಂದ್ರೆ ಹೇಳ್ತಾನೆ ಅಂತ ಕೇಸ. ಹಂಗ ಬಂದಿತ್ತ ಆ ಅಪ್ಡೇಟ್ ಅನ್ನ ನನಗೆ ಹೇಳಿದ್ದಾರೆ. ಇವತ್ತಿಂದ ಕರೆಕ್ಟ್ 6 ದಿವ್ಸಕ್ಕೆ ಅಂದ್ರೆ 18ನೇ ತಾರೀಕು 18/12/2025 ಡಿಸೆಂಬರ್ BVB KLE ಸೊಸೈಟಿ ಅದ BVB ಕಾಲೇಜ್ ಒಳಗ ಹುಬ್ಬಳ್ಳಿ ಒಳಗ ಐತಿ. ಈ ಕಾಲೇಜ್ ಒಳಗ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳು ಆದವ್ರಿಗೆ ಅಷ್ಟ ಹೈರಿಂಗ್ ತಗೊಂಬಂದೇನಿ. ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ಎನಿ ಟ್ರೇಡ್ ಆದ್ರೂ ಇದೊಂದು ಕಂಪನಿಗೆ ನೀವು ಜಾಯ್ನ್ ಆಗ್ಬೋದ. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇದು ಯಾವುದೇ ಕಂಪನಿ ಥ್ರೂ ಅಲ್ಲ, ಕಂಪನಿನ ಹೈರಿಂಗ್ ಮಾಡ್ಕೋಕತೈತಿ. ಏನ್ ಆಶ್ವಾಸನೆ ಕೊಡ್ತಾರಪ್ಪ ಅಂತಂದ್ರೆ ನಮ್ಮ ಕಡೆ ನೀವು ನ್ಯಾಷನಲ್ ಅಪ್ರೆಂಟಿಸ್ ಸ್ಕೀಮ್ ಒಳಗ 1 ವರ್ಷ ಮಾಡ್ರಿ, ಆ ವರ್ಷ ಆದ್ಮೇಲೆ ನಿಮ್ಮ ಬೇಸಪ್ಪ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮನ್ನ ಕಂಪನಿ ಥ್ರೂ ಮಾಡ್ಕೋತೇವೆ ಅಂತ ಕೆಲಸ ನಂಬಿಕೆ ಇಟ್ಟು ಕೆಲಸ ಹೈರಿಂಗ್ ಮಾಡ್ಕೋತಾರ. ಅಂತ ಎಷ್ಟು ಆಗ್ಯಾವ, ಎಷ್ಟು ವರ್ಷ ಕೆಲಸ ಮಾಡಿದಾರೆ, ಎಕ್ಸ್ಪೀರಿಯನ್ಸ್ ಪರ್ಸನ್ ನನ್ನ ಕಡೆ ಅದಾರ. ಅಂತ ಮಾತುಗಳನ್ನ ಭಾಳ ಕೇಳಿದೆ ನಾವು. ಕಂಪನಿ ಹಿಂಗ್ ಹೇಳ್ತೈತಿ, ತಗೋದ 100ರಾಗ 2-3 ಮಂದಿನ ಅಷ್ಟ ತಗೋತೈತಿ ಕಂಪನಿ ಥ್ರೂ. ಯಾಕಂತಂದ್ರ ಅವ್ರಿಗೆ ಅವ್ರು ಬೇಕಾಗಿರ್ತಾರ, ಅವ್ರ ಸಾಲ್ಕೂಲ್ ಆಗಿರ್ತಾರ, ಅದ್ರ ಸಂಬಂಧ ಹಿಂಗ್ ನಡೀತಿರ್ತೈತಿ. ಅದಕ್ಕ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟ ನಿಡ್ಯಾಕ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಹೈರಿಂಗ್ ನಡ್ಯಾತೈತಿ. ಏನೇನ್ ಬೆನಿಫಿಟ್ಸ್ ಅದಾವ ಮತ್ತ ಒಳ್ಳೆ ಸ್ಯಾಲ್ರಿ ಎಷ್ಟ್ ಇರ್ತೈತಿ, ಇದ ಇಂಟರ್ವ್ಯೂ ಹೆಂಗ್ ನಡೀತೈತಿ ಅಂತ ಕೇಸ ಇವತ್ತ ನೋಡೋಣ ಬರ್ರಿ. ಓಕೆ, ನಿಡ್ಯಾಕ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರು ಬಂದ್ಬಿಟ್ಟು ನಿಡ್ಯಾಕ್ ಕಂಪನಿ. ಎಲ್ಲಾರಿಗೂ ಗೊತ್ತೈತಿ. ಆಲ್ಮೋಸ್ಟ್ ನಮ್ ಬೆಳಗಾವಿ ಹುಡುಗರಿಗೆ, ಕಿತ್ತೂರು ಹುಡುಗರಿಗೆ, ಮತ್ತೆ ಧಾರವಾಡ ಬೇಲೂರು ಹುಡುಗರಿಗೆ ಎಲ್ಲಾರಿಗೂ ಗೊತ್ತೈತಿ. ದೊಡ್ಡ ಕಂಪನಿ 5 ಸೈಟ್ ಅದಾವಲ್ಲ, ಅದ ಹಸಿರು ಕಲರ್ ಐತಲ್ಲ, ಅದ ಕಂಪನಿದ ಹೈರಿಂಗ್ ತಗೊಂಬಂದೇನಿ. ಡಿಪ್ಲೊಮಾ ಅಂದ್ರ ಇಲ್ಲಿ ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ಅಷ್ಟೇ ಬೇಕು. ಆಲ್ ಟ್ರೇಡ್ಸ್ ನಡೀತೈತಿ. ಯಾವ್ಯಾವ ಮೇನ್ ಇಂಪಾರ್ಟೆಂಟ್ ಪಿಕ್ ಮಾಡಕತ್ತಾರ ಅವ್ರ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗ್ಲಿ ಮತ್ತೆ ಪ್ರೆಷರ್ ಆದ್ರೂ ನಡೀತೈತಿ. ಇದೊಂದು ಸುದ್ದಿನ ಆಲ್ಮೋಸ್ಟ್ ಎಲ್ಲಾರಿಗೂ ಶೇರ್ ಮಾಡ್ರಿ. ಡಿಪ್ಲೊಮಾ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಮೆಕಾಟ್ರಾನಿಕ್ಸ್ ಮತ್ತೆ E&C ಆಲ್ ಟ್ರೇಡ್ಸ್ ಅಪ್ಲೈ ಮಾಡ್ಬೋದು ನೋಡ್ರಿ. ಅಪ್ಲೈ ಮಾಡೋದಂದ್ರೆ ಹಂಗಲ್ಲ, ಹೋಗಿ ನೀವು ಇಂಟರ್ವ್ಯೂ ಕೊಡಬೇಕು. 100% ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು ನೀವೇನಾದ್ರೂ ಆಗಿದ್ರೆ 100% ತಗೋತಾರ. ಮತ್ತ ಇನ್ನೊಂದು ಸ್ಪೆಷಲ್ ಏನೈತೆ ಅಂತಂದ್ರ ಎಲ್ಲಾರು ಹೋಗ್ರಿ. ಎಲ್ಲಾರು ಯಾಕೆ ಹೋಗ್ರಿ ಅಂತಂದ್ರ ನೀಡಿರೋದು ಅಷ್ಟೇ 2024-2025 ಒಳಗ ಪಾಸ್ ಔಟ್ ಆದ ಸ್ಟೂಡೆಂಟ್ಸ್ ಗಳಿಗೆ ಅಷ್ಟೇ ಜಾಬ್ ಫೈರ್ ಮಾಡಾಕತ್ತಾರ ಇವ್ರ. ಅದೆಲ್ಲ ಆಗೋದಿಲ್ಲ. ಎಲ್ಲಾರು ಹೋಗ್ರಿ. ಆಲ್ಮೋಸ್ಟ್ ಯಾಕಪ್ಪ ಎಲ್ಲಾರು ಹೋಗ್ರಿ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಸಿಗ್ತಾರ, ಅವ್ರಿಗೆ ಹೆಲ್ಪ್ ಆಕೈತಿ. ಅದ್ರ ಸಂಬಂಧ ಇದೊಂದು ತಲೆ ಕೆಡ್ಸ್ಕೊಬೇಡ್ರಿ. 2024-25 ಒಳಗ ಪಾಸ್ ಔಟ್ ಆದ ಸ್ಟೂಡೆಂಟ್ಗಳದೇನ ತಲೆ ಕೆಡ್ಸ್ಕೊಬೇಡ್ರಿ. ಎಲ್ಲಾರು ಹೋಗ್ರಿ, ಇಂಟರ್ವ್ಯೂ ಕೊಡ್ರಿ. ಸ್ಪೆಷಲಿ ನಮ್ ಧಾರವಾಡ ಹುಬ್ಬಳ್ಳಿ ಅವ್ರಿ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗಳು ಬಹಳ ಮಂದಿ ಅದೀರಿ. ಹೋಗಿ ಒಮ್ಮೆ ಕೊಡ್ರಿ ಅಂತೇನೆ ನಾನು. ಹಂಗ ಸಬ್ಜೆಕ್ಟ್ ಯಾವ್ದು ಫೇಲ್ ಆಗಿರ್ಬಾರ್ದ. ಫೇಲ್ ಆಗಿತ್ತಪ್ಪ ಅಂತಂದ್ರೆ ರಿಜೆಕ್ಟ್ ಮಾಡ್ತಾರ, 100% ರಿಜೆಕ್ಟ್ ಮಾಡ್ತಾರ. 100% ಚೆಕ್ ಮಾಡಿನ ನಿಮ್ಮನ್ನ ಹೈರಿಂಗ್ ಮಾಡ್ಕೋತಾರ. ಅಲ್ಲೇ ಪಕ್ಕಾ ನೀವು ಪಾಸ್ ಆಗಿರೇನಿಲ್ಲ, ನಿಮ್ ರಿಜಿಸ್ಟರ್ ನಂಬರ್ ಅದನ್ನೆಲ್ಲಾ ಚೆಕ್ ಮಾಡ್ತಾರ. ನೀವೇನಾದ್ರೂ ಫೇಕ್ ಸರ್ಟಿಫಿಕೇಟ್ ಕೊಟ್ರಿ ಅಂತಂದ್ರೆ ನಿಮ್ ಮ್ಯಾಲ ಕೇಸ್ನು ಆಗ್ಬೋದ. ಅದ್ರ ಸಂಬಂಧ ಇಲ್ಲೇ ಕಂಪನಿ ಥ್ರೂ ಆಗೋ ಸಾಧ್ಯತೆಗಳು ಬಹಳ ಐತಿ. ಯಾಕಂತಂದ್ರೆ ಕಂಪನಿನ ನಿಮ್ಮನ್ನ ಹೈರಿಂಗ್ ಮಾಡ್ಕೋತಿರ್ತೈತಿ. ಇನ್ನ ಸ್ಯಾಲ್ರಿ ವಿಚಾರಕ್ಕೆ ಬಂತಂದ್ರ ಸ್ಟೈಪಂಡ್ ಅಂತ ಕೆಲಸ ಗೌರ್ಮೆಂಟ್ ಥ್ರೂ ಏನ್ ಕೊಡ್ತೈತಲ್ಲ ಬೆಸ್ಟ್ ಐತಿ, ಅಣ್ಣಾವುದೈತಿ. ಡಿಪ್ಲೊಮಾ ಆದವರಿಗೆ ಒಂದು 25,000 ತನಕ ಆರಾಮ ಅರ್ನಿಂಗ್ ಮಾಡ್ಬೋದು. ಇನ್ನು ಡ್ಯೂಟಿ ಅವರ್ಸ್ ಬಂದ್ಬಿಟ್ಟ 8 ತಾಸ, 1 ನಿಮಿಷನು ಹೆಚ್ಚಿಗೆ ಮಾಡಿಸ್ಬೋದಿಲ್ಲ. 8 ತಾಸ ಪಂಚ್ ಸಿಸ್ಟಮ್ ಇರ್ತೈತಿ. ಹಂಗ ಕ್ಯಾಂಟೀನ್ ಫೆಸಿಲಿಟಿನೂ ಐತಿ. ಇನ್ನ ಕಂಪನಿದ ಬೆನಿಫಿಟ್ಸ್ ಹೇಳಾಕತ್ತೇನೆ ನಾನೀಗ. ಸ್ಟೈಪಂಡ್ ಅಂತೂ ಮಸ್ತ್ ಕೊಡ್ತಾರೆ. ಇಡೀ ಇಂಡಸ್ಟ್ರಿಯಲ್ ಏರಿಯಾ ಒಳಗನ ಅಷ್ಟಿಲ್ಲ ಅಷ್ಟೈತಿ ಅಲ್ಲೇ. ಹಂಗ ಕ್ಯಾಂಟೀನ್ ಫೆಸಿಲಿಟಿ ಕೊಡಾಕತ್ತಾರ. ಟ್ರಾನ್ಸ್ಫರ್ ಅಂದ್ರೆ ಕ್ಯಾಬ್ ಫೆಸಿಲಿಟಿ ಇರ್ತೈತಿ. ಕ್ಯಾಬ್ ಧಾರವಾಡದಿಂದ ಇಲ್ಲಿ ಹೋಗೋದು ಒಂದು ಟೈಮ್ ಇಟ್ಟಾರ. ಬೋನಸ್ನು ಐತಿ, 100% ಬೋನಸ್ ಕೊಟ್ಟೆ ಕೊಡ್ತಾರ. ಇನ್ಶೂರೆನ್ಸ್, ಅಟೆಂಡೆನ್ಸ್ ಬೋನಸ್, ನೈಟ್ ಅಲವೆನ್ಸ್ ಅಂತ ಇರ್ತಾವಲ್ಲ. ಇವಾಗ ಸದ್ಯ ಮಟ್ಟಿಗೆ ಜನರಲ್ ಶಿಫ್ಟ್ ರನ್ ಆಗತ್ತಲ್ಲೇ. ಇನ್ನು ಶಿಫ್ಟ್ ವೈಸ್ ಮಾಡಿದ್ರಪ್ಪ ಅಂತಂದ್ರೆ ಅಟೆಂಡೆನ್ಸ್ ಬೋನಸ್ನು ಕೊಡ್ತಾರ, ನೈಟ್ ಶಿಫ್ಟ್ ಅಲವೆನ್ಸ್ನು ಕೊಡ್ತಾರ, ಇನ್ಶೂರೆನ್ಸ್ನು ಮಾಡಂತಾರ. ಇದೊಂದು ಹೈರಿಂಗ್ ಹೆಂಗಪ್ಪ ಅಂತಂದ್ರೆ NAPS ನ್ಯಾಪ್ಸ್ ಒಳಗ ಹೈರಿಂಗ್ ಆಗತೈತಿ. ಇದೊಂದು ಗೌರ್ಮೆಂಟ್ ಪೋರ್ಟಲ್ ಆಗಿರೋದ್ರಿಂದ ನ್ಯಾಷನಲ್ ಅಪ್ರೆಂಟಿಸ್ ಪ್ರಮೋಷನ್ ಸ್ಕೀಮ್ NAPS ಈ ಸ್ಕೀಮ್ ಒಳಗ ಹೈರಿಂಗ್ ನಡೆಯಂತೈತಿ.
ಸ್ಯಾಲ್ರಿ ಬಂದ್ಬಿಟ್ಟ ನಿಮಗೆ ಏನಿಲ್ಲ ಅಂದ್ರೂ ಒಂದು 19,500 ರೂಪಾಯಿ ಕೊಡ್ತಾರ ಡಿಪ್ಲೊಮಾ ಕ್ಯಾಂಡಿಡೇಟ್ಗಳಿಗೆ. ಹಂಗ ಒಂದ್ 1,500 ರೂಪಾಯಿ ಬೋನಸ್ನು ಐತ್ ಅಂತಂದ್ರೆ ಒಂದ್ 21-22 ತಕ 100% ಸಿಕ್ಕೇ ಸಿಗ್ತೈತಿ. ಇದೊಂದ ಹೆಂಗಪ್ಪ ಅಂತಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ ಸ್ಕೀಮ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ಏಜೆನ್ಸಿ ಇರುವುದಿಲ್ಲ, ಗೋರ್ಮೆಂಟ್ ಥ್ರೂ ಇರ್ತೈತಿ. ಬಟ್ ಗೋರ್ಮೆಂಟ್ ಮತ್ತು ಕಂಪನಿ ಟೈ ಅಪ್ ಆಗಿರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಸ್ಯಾಲ್ರಿ ವಿನಿಮಯ ಹಾಕಿರ್ತೈತಿ, ಎಕ್ಸ್ಚೇಂಜ್ ಹಾಕಿರ್ತೈತಿ. ಯಾವುದೇ ರೀತಿ ಏಜೆನ್ಸಿ ಇಲ್ಲ ಅಲ್ಲಿಗೆ ಸದ್ಯ ಮಟ್ಟಿಗೆ, ಹೌಸ್ ಕೀಪಿಂಗ್ ಒಂದು ಬಿಟ್ಟು. ಹೌಸ್ ಕೀಪಿಂಗ್ ಏನಾದರೂ ಕರೆದ್ರೆ ಹೇಳ್ತೇನೆ ನಾನು, ಸದ್ಯ ಮಟ್ಟಿಗೆ ಅಲ್ಲಿ ಬಿಡೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಆರಾಮ್ ಐತಿ ಕೆಲಸ, ಯಾರು ಬಿಡ್ತಾರೆ. ಅದ್ರ ಸಂಬಂಧ ಹೌಸ್ ಕೀಪಿಂಗ್ ಟೀಮ್ನು ದೊಡ್ಡದು ಮಾಡೋರು ಅದಾರ. ಅದ್ರದ್ದು ಏನಾದರೂ ಅಪ್ಡೇಟ್ ಬಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದೊಂದು ಅಪ್ಡೇಟ್ 100% ನಾನು ಮುಟ್ಟೆ ಅನ್ಕೊಂತೇನೆ. ಕ್ಲಿಯರ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ 18ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನೀವೇನಾದರೂ BVB ಕಾಲೇಜಿಗೆ ಹೋದ್ರಿಪ್ಪ ಅಂತಂದ್ರೆ ಗೊತ್ತಾಕೈತಿ ನೆಡ್ಯಾ ಕಂಪ್ನಿ ಹೈರಿಂಗ್ ಮಾಡತೈತೇನೆ ಇಲ್ಲ ಅಂತ ಕೆಲಸ. ಇದೊಂದು ಜಾಬ್ ಹೈರಿಂಗ್ ಜೆನ್ಯೂನ್ ಇರೋದ್ರಿಂದ ನೀವು ಟ್ರಸ್ಟ್ ಮಾಡ್ಬೋದು. ಹೋಗಿ 100% ಆಗಿ ಇಂಟರ್ವ್ಯೂ ಕೊಡ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ನು ನೀವು ಶೇರ್ ಮಾಡ್ಕೋರಿ. ಪ್ರೆಷರ್ ಇದ್ರೂ ಶೇರ್ ಮಾಡ್ಕೋರಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹಂಗೆ ಇದೊಂದು ಜಾಬ್ ಫೈರ್ ಸಕ್ಸಸ್ಫುಲ್ ಮಾಡೋನು. ನಮ್ಗೆ ಬಂದಿದ್ದ ಅಪ್ಡೇಟ್ ಪ್ರಕಾರ ಇದಿಷ್ಟು ಅಪ್ಡೇಟ್ ಐತಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೋರಿ. 100K ಸಬ್ಸ್ಕ್ರೈಬರ್ಸ್ ಮಾಡೋಣ ಜಲ್ದಿ.